ಇವತ್ತು ಅಖಿಲ ಭಾರತೀಯ ಶ್ರೀ ಸ್ವಾಮಿ ಸಮರ್ಥ ಗುರುಪೀಠ ಅವರ ಸೇವಾ ಮಾರ್ಗದರ್ಶನದಲ್ಲಿ ಇಲ್ಲಿ ಕೇಂದ್ರ ಮೆಜೆಸ್ಟಿಕ್ ವತಿಯಿಂದ ಶ್ರೀ ನಿತಿನ್ ಬಹು ಮೋರೆ ಇವರ ಕಡೆಯಿಂದ ಇಲ್ಲಿ ಇವತ್ತು ಆಧ್ಯಾತ್ಮಿಕ ಸೇವಾ ಮಾರ್ಗ ಇಲ್ಲಿ ನಮ್ಮದು ಸ್ವಾಮಿ ಸಮರ್ಥ ಏನು ವಿಭಾಗ ಇದೆ, ಇದರಲ್ಲಿ 18 ವಿಭಾಗ ಬರುತ್ತೆ. ಅದರಲ್ಲಿ ಬಾಲ ಸಂಸ್ಕಾರ ಇದೆ, ಶಿಶು ಸಂಸ್ಕಾರ ಇದೆ, ಗರ್ಭ ಸಂಸ್ಕಾರ ಇದೆ, ಕೃಷಿ ವಿಭಾಗ ಇದೆ. ಈ ಎಲ್ಲ ಮಾಹಿತಿಗಳು ಮತ್ತು ಈ ಮಾರ್ಗದಲ್ಲಿ 80% ಅಧ್ಯಾತ್ಮ, 20% ಸಮಾಜ ಕಾರ್ಯ. ಹಾಗಾಗಿ ಪ್ರತಿಯೊಬ್ಬರು ಏನು ದೀನ ಅಥವಾ ದಲಿತರು ಅಥವಾ ಇಲ್ಲಿ ದೈನಂದಿನ ಜೀವನಿತ್ಯದಲ್ಲಿ ಏನು ಅವರಿಗೆ ತ್ರಾಸಿದೆ, ಈ ಮಾರ್ಗದಲ್ಲಿ ಬಂದು ಅವ್ರದ್ದು ಸುಖ ಸಮಾಧಾನ ಮತ್ತು ಈ ಪೂಜೆ ಮೂಲಕ, ಈ ಪೂಜೆ ಅಂದರೆ ಇದು ಏನು ನಾಸ್ತಿಕಪ್ಲೆ ಏನಿಲ್ಲ, ಇಲ್ಲಿ ನಾವು ಭಕ್ತಿ ಇಟ್ಟು ಅಧ್ಯಾತ್ಮ ಇದೆ. ಇಲ್ಲಿ ಏನು ಚಾಚು ಏನಂಥದ್ದು ಏನೋ ಇಲ್ಲ. ಇಲ್ಲಿ ಸ್ವಂತ ಇಚ್ಛೆಯಿಂದ ಸ್ವಾಮಿಮಯಾಗಿ ಅವ್ರದ್ದು ದರ್ಶನ ಮತ್ತು ಇಚ್ಛೆಯಿಂದ ಇದು ಒಂದು ಅಧ್ಯಾತ್ಮ ಮಾರ್ಗ ಇದೆ. ಅಧ್ಯಾತ್ಮದಲ್ಲಿ ಇವತ್ತೇನು ಇಲ್ಲಿ ಏನು 4 ಕೇಂದ್ರ ಅಂದರೆ ಇಲ್ಲಿ ಮೆಜೆಸ್ಟಿಕ್ ಕೇಂದ್ರ, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡು, ಇವು 4 ಕೇಂದ್ರದಿಂದ ಇಲ್ಲಿ ಬಂದಿದ್ದ ಎಲ್ಲ ಸ್ವಾಮಿ ಸೇವಕರು ಆಗಲಿ ಎಲ್ಲರೂ ಪಾಲ್ಗೊಂಡು ಈ ಸಂಭ್ರಮ ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಶ್ರೀ ಗಣೇಶ್ ಜಾಧವ್ ಅಂತ, ನಾವು ಇಲ್ಲಿ ಬೀದರ್ ಡಿಸ್ಟಿಕ್ಕಿಂದ ಬಂದಿದ್ದೇವೆ. ಬೀದರ್ನಲ್ಲಿ 3 ಕೇಂದ್ರಗಳಿವೆ. ಅಲ್ಲಿ ಬೀದರ್ ಕೇಂದ್ರ ಹಾಗೂ ಔರಾದ್ ತಾಲೂಕಾ ಕೇಂದ್ರ ಹಾಗೂ ಭಾಲ್ಕಿ ತಾಲೂಕಾ ಕೇಂದ್ರ. ಇಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಮಗೂ ಗುರುವಾರದು ಆಶೀರ್ವಾದ ಸಿಕ್ಕಿದೆ. ನಾವು ಬಹಳ ಭಾಗ್ಯವಂತಿದ್ದೇವೆ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಇಲ್ಲಿ ಸೇರಿದ್ದೇವೆ ಮತ್ತು ಸ್ವಾಮಿ ನಮಗೂ ಆಶೀರ್ವಾದ ಸಿಕ್ಕಿದೆ ಅಂತ ನಾವು ಹೇಳುತ್ತಾ, ಉದ್ದೇಶ ಏನಂದರೆ ದುಃಖ ಪೀಡಿತ ಜನ ಬರ್ತಾರೆ. ಅಂದರೆ ಈ ಸೇವಾ ಕೇಂದ್ರದಲ್ಲಿ ಎಲ್ಲರಿಗೂ ಮನುಷ್ಯ ಜೀವನದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಲೈಕ್ ಆರ್ಥಿಕ ಪ್ರಾಬ್ಲಮ್ ಆಗಲಿ, ಹೆಲ್ತ್ ಪ್ರಾಬ್ಲಮ್ ಆಗಲಿ, ಮಕ್ಕಳು ಎಜುಕೇಷನ್ ಪ್ರಾಬ್ಲಮ್ ಆಗಲಿ, ಅಥವಾ ವಿವಾಹ ಸಂಬಂಧದ ಪ್ರಾಬ್ಲಮ್ ಆಗಲಿ, ಆ ಪ್ರಾಬ್ಲಮ್ನ ಇಟ್ಕೊಂಡು ಜನ ಕೇಂದ್ರಕ್ಕೆ ಬರ್ತಾರೆ. ನಮ್ಮ ಕೇಂದ್ರದಲ್ಲಿ ಈ ಮಾರ್ಗದಲ್ಲಿ ಏನಂದರೆ ಈ ಮಾನವ ಜೀವನದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಉಚಿತವಾಗಿ ಪರಿಹಾರ, ಆಧ್ಯಾತ್ಮಿಕವಾಗಿ ಪರಿಹಾರ ಹೇಳ್ಕೊಡ್ತಾರೆ. ಅಂದರೆ ನಾವು ಯಾವ ದೇವರ ಸೇವೆ ಮಾಡಬೇಕು, ನಮ್ಮ ಕುಲದೇವಿ ಕುಲಾಚಾರ ಎಲ್ಲದೂ ಹೇಳ್ಕೊಡ್ತಾರೆ. ಆ ಸೇವೆ ಮಾಡೋದ್ರಿಂದ ಎಲ್ಲರಿಗೂ ಅದು ಫಲ ಸಿಗತ್ತೆ. ಅಂದರೆ ಆಳ್ಕೊಂಡು ಬಂದಿರೋರು ಜನ ನಕ್ಕೊಂಡು ಹೋಗ್ತಾರೆ. ಇದು ಒಂದು ಉದ್ದೇಶದಿಂದ ಪರಮಪೂಜ್ಯ ಗುರುಮೌಲಿ ಅಣ್ಣಾ ಸಾಹೇಬ್ ಮೋರೆ ಅವರ ಈ ಸೇವಾ ಮಾರ್ಗದು 70 ವರ್ಷದಿಂದ ಕಾರ್ಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಂಗಳೂರಲ್ಲಿ ಕೂಡ ನಮ್ಮ 4 ಸೇವಾ ಕೇಂದ್ರ ಇದೇ ರೀತಿ ಕಾರ್ಯನೂ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ.